ಅಮ್ಮ ಈಗ ಇವ್ರದ್ದು ಯಾವಾಗ ಮದುವೆ ಆಗಿತ್ತು? ಏನು ನಿಮ್ಮ ಸಂಬಂಧದೊಳ ಮದುವೆ ಆಗಿತ್ತು? ಸಂಬಂಧರಾಗ್ರಿ ಮನೆಯವ್ರ ರೀ. ಹೆಂಗೆ ರೀ ಹೆಂಗೆ? ಅವ್ರನ್ನ ಮನೆಯನ್ ತಂದಲ್ಲೇ ತೊಗೊಂಡಿವ್ರಿ. ಮನೆಯನ್ ಮಗಳ್ರಿ ಆಕೆ. ನಾವು ತೋರ್ಲಿ ನಮ್ಮ ತಮ್ಮಾರು ನಾವು ಹಿರಿಯರು ಕುಡಿಸ್ತೀವಿ ಅಂದೀವ್ರಿ. ಅವ್ರು ಬೇಡ ಅಂದ್ರೆ ಹೀಗಾಗಿ ಅವ್ರ ಅವ್ವ ಅಪ್ಪನ ಕರೆಸಿ ಆಕಿನ ಕಳ್ಸಿದೀವ್ರಿ. ಕಳ್ಸ್ಬಿಟ್ಲೇನ ಅವ್ರು ಕರ್ಕೊಂಡು ಹೋದ್ರು. ಈ ಹೊಡಮಾಳೆ ಈಗ ನನ್ನ ಮಗ ಕರಿಲಾಕೆ ಹೋದ್ರಿ. ಒಬ್ಬನ ಕಳಿಸ್ಬಾರ್ದಾಗಿತ್ತು ರೀ. ನನ್ನ ಮೊಮ್ಮಗನ ಅಲ್ಲಿ ಇಟ್ಕೊಂಡು ಈ ಹುಡುಗಿನ ಅವ್ರು ಹಿಂಬಾಲ ಕೊಟ್ಟು ಕಳಿಸ್ಬಿಟ್ಟಾರ್ರಿ. ನಾವು ಹಿರಿಯರ ಮ್ಯಾಗ ಕೊಟ್ಟು ಕಳ್ಸಿವಿ ಅಂದಿಂದ ಹಿರಿಯರು ಕೊಟ್ಟು ಬಂದ್ರೆ ಕಳಿಸ್ತೀವಿ ಅನ್ಬೇಕಿಲ್ಲ ರೀ ಅವ್ರು. ನಾವು ಹಿರಿಯರು ಅವ್ರಿಗೆ ಹಂಗೆ ಕಳಿಸ್ಬಿಟ್ಟಾರ್ರಿ. ನಾವು ನಮ್ಮ ಮನೆಯವರು ಬೆಳಗ್ಗೆ ದವಾಖಾನಿಗೆ ಹೋಗ್ಯಾರ. ನಾ ಸಂತಿಗೆ ಹೋಗೀನಿ ರೀ. ಆಕೆ ಆಗಿನ ಊರಿಂದ ಬಂದೇ ಇಲ್ರಿ ಅವ್ರು. ಆ ಊರಿಂದ ಅವಾಗ ಅವ್ ಕರ್ಕೊಂಬರ್ತೀನತ್ತು ಹೇಳೇ ಇಲ್ರಿ. ಅಲ್ಲ ಈಗ ಈ ಮದುವೆ ಎಷ್ಟು ವರ್ಷ ಆಗಿತ್ತು? ನಾವು ಸಾಲಿ 6 ವರ್ಷ ಆಯ್ತು ನೋಡ್ರಿ. ಸಾಲಿನ ಕಲ್ತಿಲ್ರಿ ನಾವು. ಒಂದು ಮಗ ಆಯ್ತು ರೀ, 4 ವರ್ಷದ ರೀ. ಇಲ್ಲೇ ಕರ್ಕೊಂಡು ಬಂದ ಅದಾದಿಂದನೇ ಒಂದು ತಾನಾಗೆ ಬರ್ತೀನಿ ಅಂದಡ್ರಿ. 1 ವರ್ಷ ದಿನ ಅಲ್ಲೇ ಬಿಟ್ಟಿದ್ದೆವು. ವರ್ಷ ದಿನ ಬಿಟ್ರು ಮತ್ತು ಗಂಡ ಉಪ್ಪದ್ರ ಹಚ್ಚಿ ತಾನಾಗೆ ಬಂದಡ್ರಿ. ಸೊಸಿ ರೀ ಬಂದು ಇಲ್ಲಿ ಸಾಲಿಗೆ ಹಚ್ಚಿದೀವಿ ರೀ. ಸಾಲಿಗೆ ಹಚ್ಚಿದ್ದಿಂದ ಮತ್ತೊಂದು ಅದನ್ನು ಹೋಗಿ ಸಾಲಿಂದ ಆಕೆ ಹಿಂಗೆ ಹೋದಳೆ ಆಕೆ ರೀ. ಯಾಕೆ ಹಿಂಗೆ ಆತಂತೀರಿ? ಏನಂತ ಅವ್ರು ನಮ್ಮ ಮನ್ಯಾಗ ಕರ್ಕೊಂಡು ಬಂದ ಹುಡುಗನ ಕರ್ಕೊಂಡು ಬಂದು ಮಕ್ಕೊಂಡದಕ್ಕೆ ನೋಡ್ರಿ ಇದೆಲ್ಲ. ಆಕೆ ಅವ್ನ ಜೋಡಿ ಇದ್ಲತ್ರಿ ಆಕೆ. ಅವ್ನ ಜೋಡಿ ಇಲ್ಲಿ ಕರ್ಕೊಂಡು ಬಂದು ನನ್ನ ಮನ್ಯಾಗ ಮಕ್ಕೊಂಡದಕ್ಕೆ ಎಲ್ಲ ಥರ ಮಕ್ಕೊಂಡಾಡ್ರಿ ಇಲ್ಲಿ ನಮ್ಮ ಮನ್ಯಾಗ. ಇಲ್ಲಿ ನನ್ನ ಮನ್ಯಾಗ ರೀ. ಹ್ಞೂ ರೀ, ಇಲ್ಲೇ ಕರೆಸ್ತಿದ್ ನೋಡ್ರಿ. ಹ್ಞೂ ರೀ. ಈ ಆತಿ ನಮಗೆಲ್ಲ ನೋಡಿ ಅವು ಎಷ್ಟು ದಿನದ ಐತತ್ರ ಅದು ನಮಗೇನು ಹೇಳೇ ಇಲ್ರಿ. ಆಕೆನೂ ಹಿಂಗೆ ಮಾಡ್ತಾನತ್. ಇಬ್ಬರು ಜಗಾಡ್ತಿದ್ರಿ. ಮೊಬೈಲ್ ತೋರ್ಸತ್ ಹೇಳಿ ಅಂದ್ರೆ ಒಟ್ಟು ಮೊಬೈಲ್ ತೋರಿಸ್ತಿದ್ದಿಲ್ಲ ಆಕೆ. ಒಂದು ದಿನ ನಮ್ಮಲ್ಲಿ ಲೋಕಾಪುರಕ್ಕೆ ನಮ್ದು ಬೀಗರ ಕಡೆ ಕಳ್ಸಿದೀವಿ ರೀ ಆಕಿನ. ಅಲ್ಲಿ ಹೋದ್ರೂ ಗಂಡ ಅಲ್ಲಿ ಅದಾನ ಅಂತೇಳಿ ಅಂದ ನಾ ಕಳ್ಸೀನಿ ರೀ. ಕಳ್ಸಿದ್ರೆ ಗಂಡನಂತಕ್ಕೆ ಹೋಗ್ಯಾಳತ್ತಾಳೆ ಅಂದಿಂದ ಸುಮ್ಮನೆ ಚಂದಂಗೆ ಇರ್ಬೇಕಲ್ರಿ. ಅಲ್ಲಿ ಹೋಗಿ ರಾತ್ರಿ ಬೆಳ್ತಾನ ಮೊಬೈಲ್ ನೋಡ್ಯಾಡ್ರಿ. ಅವ್ಗೆ ಎಚ್ಚರಾಗೈತಿ. ಎಚ್ಚರಾಗುಟ್ಲೆ ನಾವು ಕಸ್ಕೊಂಡು ಹೋಗಿ ಮೊಬೈಲ್ ನೋಡಿ ಬಿಟ್ಟಾನ್ರಿ. ಎಲ್ಲ ಸಿಕ್ಬಿಟ್ಟೈತ್ರಿ. 2 ವರ್ಷದಿಂದನೇ ಹಿಡ್ಕೊತ ಬಂದದ್ದು. ಈ ಮನೆ ಅಲ್ಲಿ ಬೀಗರ ಕಡೆ ಹೋದಿಂದ ಮೊಬೈಲ್ ಸಿಕ್ಕೈತ್ರಿ. ಮೊಬೈಲ್ ಸಿಕ್ಕದಿಂದ ತಲೆ ಕೆಟ್ಟಂಗೆ ಆಗಿಬಿಡ್ತು. ಹಿರಿಯರು ಕೂಡಿಸಿ ಮಾತಾಡಿ ವಾರ್ನಿಂಗ್ ಮಾಡೋದು ಮಾಡಲಿಲ್ಲ ಅವ್ರ ಅವ್ವ ಅಪ್ಪನ ಕರ್ಸಿದೀವಿ ರೀ. ಬಾ ಅಂದ್ರೆ ಅವರು ಬರ್ಲಿಲ್ಲ ರೀ. ಹೊತ್ತು ಮಟ್ಟ ಅವ್ರ ಅಣ್ಣ ಬಂದು ಅಲ್ಲಿ ನಮ್ಮ ಬೀಗರ ಮನ್ಯಾಗ ಬಡದು ಆದ್ರಿ. ಬಡದು ಹೋಗ್ಲೇನ ಏನು ಈ ಅಷ್ಟು ಸಲ ಹೇಳೋದ ಹಾದ್ರಿಗಿತ್ತಿ ನಿನಗೆ ಅಂತೇಳಿ ಅಂದು ಬಡದು ಇಲ್ಲೇ ನಮ್ಮ ಊರಿಗೆ ಬರಬೇಡ, ಇಲ್ಲೇ ಸತ್ರ ಇಲ್ಲೇ ಸಾಯತ್ ಹೇಳಿ ಅಂದು ಬಿಟ್ಟು ಹೋದ್ರಿ ಅವ್ರು. ಬಿಟ್ಟು ಹೋಗ್ಲೇನಿ ಇಲ್ಲಿ ಆಯಿ ಊರಿಗೆ ಆಯಿನ ಕರಿಸಿ ಆಯಿ ಮನೆಗೆ ಕಟ್ಟು ಕಳ್ಸಿದ್ರಿ ಅವ್ರು. ಆಯಿನ ಕಟ್ಟು ಕಳ್ಸಿರ್ಲೇನ ನಮ್ಮ ಹುಡುಗನ ಕರ್ಕೊಂಡು ಹೋಗಂದ್ರೆ ನಾನು ಅವನ್ಯಾಗ ಕರ್ಕೊಂಡು ಹೋಗ್ಲಿ ಅತ್ತಾಳೆ ಅಂದಡ್ರಿ ಆಕೆ. ಇಲ್ಲೇ ಬಿಟ್ಟು ಹೋಗ್ಯನಟ್ಲಿಕ್ಕೆ ಹ್ಞೂ ಅಂತೇಳಿ ಅಂದ್ರೆ ಕರ್ಕೊಂಬಂದಿವ್ರಿ ಆಯಿ ಮನಿಂದ್ರೆ ಇಲ್ಲೇ ನಾವು ಆ ಹುಡುಗನ್ರಿ ಕರ್ಕೊಂಡು ಬಂದಿಂದ ಹೊಡ್ಮಳೆ ಹಾಕಿ ನಾವು ಇಲ್ಲಿ ನಮ್ಮ ಮನೆಗೆ ಬಂದಿಂದ ಕರ್ಕೊಂಡು ಹೋದ್ರಿ. ಮತ್ತೆ ಕರ್ಕೊಂಡು ಹೋಗ್ಲಿ ನಮ್ಮ ಹುಡುಗನ ಯಾಕೆ ಕರ್ಕೊಂಡು ಹೋದಿ ಅಂತೇಳಿ ನಾವು ಅವ್ರ ಮನೆಗೆ ಹೋದಿವ್ರಿ. ಅವ್ರ ಮನೆಗೆ ಹೋಗ್ಬಿಟ್ಲೇನ ಅವ್ರು ನಮ್ಮನ್ನ ಬಡಿಯಕ್ಕೆ ಬಂದಾರ ಅಂತೇಳಿ ಅವ್ರು ನಮ್ಮ ತಮ್ಮನ ಹೆಂಡತಿ ಅದು ನಮ್ಮೆಲ್ಲ ಈರಾಡಿದ್ರಿ. ಈಗ ಮೊದಲಿಂದನೇ ಕಾಂಟ್ಯಾಕ್ಟ್ ಇತ್ತು, ಈಗೀಗ ಲಗ್ನ ಆಗಿನ ಕಾಂಟ್ಯಾಕ್ಟ್ ಆಕೆ ಹೇಳ್ಟ್ಲೇನ ನೀನು ನನ್ನ ಲಗ್ನ ಅವಕ್ಕಿಂತ ಮೊದ್ಲೇಕ ಐತಿ ಅಂತ ಹೇಳಿ ಅಂದಾಡ್ರಿ ಮೊಬೈಲ್ನಾಗ ರೀ. ಅಬ್ಬಬ್ಬ ಇದ್ರೆ ನಮ್ಮ ಹೆಣ್ಮಗಳು ಆದ್ರೆ ನಮ್ಮ ಲೋಕಾಪುರದಾಗ ಕೇಳ್ರಿ. ಹ್ಞೂ ರೀ, ಅಲ್ಲೇ ಮಂದಾಗ ಹೇಳ್ಯಾಡ್ರಿ ಬೀಗರು ಊರಾಗ ರೀ. ನೀನು ಆಗೋಕ್ಕಿಂತ ಮೊದ್ಲೇಕ ಅವನು ಅದಾನು, ನಿನ್ನ ಬಿಡ್ತನು ಕರೆ ಅವ್ನು ಬಿಡೋದಿಲ್ಲ ಅಂತ ಹೇಳಿ ಅಂದಾಡ್ರಿ. ಹ್ಞೂ ರೀ, ನೀನು ಬಿಡ್ತನು ಅವ್ನು ಬಿಡೋದಿಲ್ಲ ನೋಡ್ಲೇನೆ. ಮತ್ತೆ ಇದೆಲ್ಲ ಮಾಡಿದ್ದೀನಿ ಮತ್ತೆ ಹೆಂಗೆ ತಡ್ಕೊಂತಾನ್ರಿ ಮನುಷ್ಯ. ಹ್ಞೂ ರೀ.